ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಯಾರ್ಯಾರಿಗೆ ಕೇತು ದೋಷವಿದೆಯೋ ಅವರೇ ಹೆಚ್ಚು ಕಳ್ಕೊಳ್ಳೋದು ಅಂತ. ಕಳ್ಕೊಂಡ್ಮೇಲೆ ಪಡ್ಕೊಳ್ಳೋದು ಹೇಗೆ ಅಂತ ಕೂಡ ತಿಳಿಸ್ತೀನಿ ಅಂದ್ರಿ. ಹಾಗೆ ಗಡಿಯಾರದ ಕೆಳಗೆ ನಡೆದಾಡಬಾರ್ದು ಅಂದ್ರಿ, ಅದೇನಕ್ಕೆ ಗುರುಜಿ? ಇಲ್ಲಿ ಕೇತು ದೋಷ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದಿರುತ್ತೆ, ಯಾವ್ದಾದ್ರು ಒಂದು ಸಮಯದಲ್ಲಿ, ಯಾವ್ದಾದ್ರು ಒಂದು ಕ್ಷಣದಲ್ಲಿ. ಯಾರಿಗಾದ್ರೂ ವಿಚಾರಪೂರ್ವಕವಾಗಿದ್ದರೂ ವರ್ಷಾನ್ಗಟ್ಲೆ, ಕೆಲವರಿಗೆ ಗೊತ್ತಿದ್ದು ಗೌಪ್ಯವಾಗಿ ಹೊರಟೋಗ್ತಾ ಇರುತ್ತೆ. ಹೀಗೆ ಪ್ರತಿಯೊಬ್ಬರಿಗೂ ಆ ಕೇತು ಬಂದಾಗ ಕಳ್ಳತನ ಆಗ್ತಾ ಇರುತ್ತೆ. ಕೇತು ಬಂದಾಗ ಗಡಿಯಾರಗಳು ಕಾಲಚಕ್ರವನ್ನು ಅವರು ತಿರುಗಿಸ್ತಾ ಇರುತ್ತೆ, ಇವನು ತಿರುಗಾಲ್ ತಿಪ್ಪಿ ಥರ ಓಡಾಡಿಸ್ತಿರುತ್ತೆ. ಕೇತು ದೋಷ ಬಂದಾಗಲೇ ವಿಚ್ಚಾಟನ ಅಂದರೆ ಯಾವ ಕಾಲಕ್ಕೂ ಡೈವರ್ಸ್ಗಳು ಹೆಚ್ಚಾಗ್ತಾ ಇರುತ್ತೆ. ಯಾವ ಕಾಲಕ್ಕೂ ಅವನು ಬಿಡಲ್ಲ, ಇವನು ಬಿಡಲ್ಲ ಅಂಥೇಳಿ ಒಬ್ರಿಗೊಬ್ಬರು ಸಂಬಂಧವೇ ಇಲ್ಲದೆ ಇದ್ದ ಹಾಗೆ ಕಚ್ಚಾಡ್ತಿರ್ತಾರೆ. ಇಲ್ಲದೇ ಇದ್ರೆ ಯಾವ ಕಾಲಕ್ಕೂ ಅವನ ಶತ್ರು, ಇವನ ಶತ್ರು ಅಂತ ಹೇಳಿ ಕಳ್ಳತನಗಳು ಹೆಚ್ಚಾಗಿ ಮಾಡ್ತಕ್ಕಂಥ ವಿಚಾರ. ಯಾವ ಕಾಲಕ್ಕೂ ಕೇತು ದೋಷವಾಗಿದ್ರೆ ಮಾತುಗಳು ಬರದೇ ಇರತಕ್ಕಂಥದ್ದು, ಮಂದ ಮಾತು ಮಾಡ್ತಕ್ಕಂಥದ್ದು. ಕೇತು ಹೆಚ್ಚಾದ ಪಕ್ಷದಲ್ಲಿ ಪರಿಪೂರ್ಣವಾಗಿ ಅನುಗ್ರಹ ಸಿಗದೇ ಇರತಕ್ಕಂಥದ್ದು. ಕೇತು ಇದ್ದಾಗ ಹಲ್ಲು ನೋವುಗಳು, ಕೇತು ಇದ್ದಾಗ ಮೂಳೆಗಳ ನೋವುಗಳು, ಕೇತು ಇದ್ದಾಗ ಕಣ್ಣಿನ ಕಾಂತಿಗಳು ಹೊಟ್ಟೋಗೋದು, ಸೂರ್ಯನಿಂದ ಪರಿಪೂರ್ಣವಾಗಿ ಪರೆಯನ್ನ ಬರೆಸ್ತಕ್ಕಂಥವನು ಕೇತು ಮುಖಾಂತರವೇ. ನರಗಳಾಗಿ ಒಳಭಾಗದಲ್ಲಿ ಗಂಟನ್ನು ಕಟ್ತಾ ಇದ್ದ ಪಕ್ಷದಲ್ಲಿ ಅದು ಕೇತುವಿಂದನೇ ಆಗ್ತಕ್ಕಂಥ ಅನಾಹುತಗಳು. ಇದೆಲ್ಲ ಸರ್ಪಗಳು ಬಾಲ ಎಲ್ಲಿ ಬೇಕಾದ್ರೂ ತಿರುಗತ್ತಲ್ವೇನ್ರಿ? ಆ ಬಾಲ ತಿರುಗಬೇಕಾದ್ರೆ ಯಾವ ಗಳಿಗೆಯಲ್ಲಿ, ಯಾವ ಕ್ಷಣದಲ್ಲಿ, ಯಾವ ಮನುಷ್ಯನಿಗಾದ್ರೂ ಎಂಥವನ್ನ ಕೊಡಬಹುದು. ಆದರೆ ಗೌಪ್ಯವಾಗಿ, ಗುಪ್ತೇನ ಸ್ಥಿರ. ಅದೇ ಭಾರತ ದೇಶಕ್ಕೆ ಎಣಿಸ್ತಾ ಇದ್ರೆ ಏನಾಗತ್ತೆ? ಟೆರರಿಸ್ಟ್ಗಳು ಒಳಗೆ ನುಗ್ತಾ ಇರ್ತಾರೆ ಗೌಪ್ಯವಾಗಿ. ಇದು ಕೇತು ಮುಖಾಂತರವೇ. ಇಡೀ ಜೀವಮಾನ ಕೇತು ಮುಖಾಂತರ ನೆಕ್ಸಲೈಟ್ಸು, ಹೆಸರಿಗೆ ನೆಕ್ಸಲೈಟ್ಸು. ಆದರೆ ಹೆಸರಿಗೆ ನೆಕ್ಸಲೈಟ್ಸ್ ಆದ್ರೂ ಏನೋ ಒಂದು ಯಾರು ಅಂತ ಗೊತ್ತಾಗಲ್ವಲ್ಲ. ಟೆರರಿಸ್ಟ್ ಆದ್ರೂ ಇವ್ನು ಟೆರರಿಸ್ಟ್ ಅನ್ಬೋದು. ನೆಕ್ಸಲೈಟ್ ಯಾವನೇ ಅಂತೀರಾ? ಗೊತ್ತೇ ಆಗಿಲ್ಲ, ಪಕ್ಕದಲ್ಲಿ ಕೂತಿರ್ತಾನೆ, ಭಾಳ ಒಳ್ಳೆಯವನು ಇದ್ದಂಗೆ ಇರ್ತಾನೆ, ಅದು ನೆಕ್ಸಲೈಟು. ಸಡನ್ನಾಗಿ ಗನ್ ಎತ್ಬೋದು. ಇದನ್ನ ಕೇತು ಅಂತೀವಿ. ಯಾವ ಕಾಲಕ್ಕೂ ಶಸ್ತ್ರಗಳನ್ನ ಇಟ್ಕೊಳ್ಳೋದೇ ಕೇತುಗಳು. ಗನ್ನುಗಳನ್ನ, ಬುಲೆಟ್ಗಳನ್ನ, ಒಳಭಾಗದಲ್ಲಿ ಮದ್ದುಗುಂಡುಗಳನ್ನ ತಯಾರಿಕೆ ಮಾಡತಕ್ಕಂಥದ್ದೆಲ್ಲ ಕೇತು. ಮಿಶ್ರಣವಾಗಿರ್ತಕ್ಕಂಥದ್ದೇನೋ ಕೇತು. ಅದಕ್ಕೆ ಕೇತುಗೇನೋ ಮಿಶ್ರಣ ಬಣ್ಣ, ಮಿಕ್ಸ್ಡ್ ಡ್ರೆಸ್, ಮಿಕ್ಸ್ಡ್ ಕಲರ್ಸ್, ಎಲ್ಲವೂ ಮಿಕ್ಸ್ಡ್ ಆಗಿರತಕ್ಕಂಥದ್ದು ಕೇತು. ಇವನು ಬಹಳ ವಿಶೇಷವಾಗಿರ್ತಕ್ಕಂಥ ಕೇತು ಅಂಶ. ಯಾವಾಗಲೂ ರಾಹು ಬಗ್ಗೆ ಹೇಳ್ತಾ ಇದ್ದೆ, ಕೇತು ವಿಚಾರ ಗೊತ್ತಾಗೋದು ಬಿಡ್ವಾ? ಆ ಕೇತುವಲ್ಲಿ ಕಿರುನಾಲಿಗೆ. ಒಂದು ಸಲ ಗಂಟ್ಲು ಬಿದ್ದೋಯ್ತು ಅಂದರೆ ನೀವೆಲ್ಲೋ ಒಂದು ಸಲ ಏನು ಮಾಡ್ತೀರಾ? ಕೇತುವಾಗಿ ವಿಚಾರಪೂರ್ವಕವಾಗಿ ಉಗಿಯೋ ಅಭ್ಯಾಸ ಭಾಳ ಜನ ಇಟ್ಕೊಂಡಿರ್ತೀರ. ಈ ಉಗಿಯೋ ಅಭ್ಯಾಸ ಒಂದು ಸಲ ಉಗಿದಾಗ ಎಲ್ಲೋ ಬಾತ್ರೂಮಲ್ಲಿ ಉಗಿದಿರ್ತೀರ, ಒಂದು ಸಲ ಸುಮ್ಮನೆ ಉಗಿತಿರ್ತೀರ, ನಿಮಗೆ ಅರ್ಥವೇ ಆಗಲ್ಲ. ಜೀವನದಲ್ಲಿ ಯಾವ ಕಾಲಕ್ಕೂ ಸುಮ್ಮನೆ ಉಗಿತಾ ಇರಬಾರ್ದು. ನಿಮ್ಮಷ್ಟು ದರಿದ್ರ ಜೋಸ್ಯ ಪರಿವರ್ತನೆ ಆಗಲ್ಲ. ಯಾತಕ್ಕೆ ಅಂದರೆ ನಾಲಿಗೆ, ಕಿರುನಾಲಿಗೆಯಿಂದ ಬರ್ತಕ್ಕಂಥದ್ದು. ಡಾಕ್ಟರ್ ಮುಖಾಂತರ ಏನು ಹೇಳ್ತಾರೆ? ಸಲೈವ ದೇಹದಿಂದ ಒಣಗೋಗ್ತಾ ಬಂದರೆ ರಕ್ತನಾಳಗಳು ಓಡಾಡಲ್ಲ ಅಂತ ಹೇಳ್ತಾರೆ. ರಕ್ತಕ್ಕೆ ಸಪೋರ್ಟು ವಾಟರ್ ಆಗಿರ್ತಕ್ಕಂಥ ಸಲೈವ. ಆ ಜಿಡ್ಡು, ಆ ಅಂಟಂಟು, ಆ ಪುರಿಪೂರಿತವಾಗಿ ಜ್ವಲ, ಆ ಜೊಳ್ಳು ಒಳಭಾಗದಲ್ಲಿ ಸುರಿಸ್ತಿರಲ್ಲ, ಅದು ಪರಿಪೂರ್ಣವಾಗಿ ಇರತಕ್ಕಂಥದ್ದು. ಕೇತು ಹೊಟ್ಟೋದ್ರೆ ಮೊಣಕಾಲಲ್ಲಿ ನೀರು ಸೇರಲ್ಲ ಅಂತ ಹೇಳ್ತಾರಲ್ಲ, ಡ್ರೈ ಆಗೋಗೋದು. ಯಾತಕ್ಕೆ? ಕೇತುವಿಂದಾನೆ. ಅದಕ್ಕೆ ಲೋಳೆಯಾಗಿರ್ತಕ್ಕಂಥದ್ದೇ ಕೇತು. ಅದಕ್ಕೆ ಸರ್ಪದ ಬಾಯಲ್ಲಿ ನೊರೆ ಬರಬೇಕಾದ ಪಕ್ಷದಲ್ಲಿ ಏನೋ ಹಾವಿನ ವಿಶೇಷ, ಆ ಜೊಳ್ಳು. ನೀವೇನ್ ಮಾಡ್ತೀರಾ? ಹುಡುಗಿ ನೋಡಿದಾಗ ಜೊಳ್ಳನ್ನು ಸುರಿಸ್ತಾ ಕೂತಿರ್ತೀರ, ಬ್ಯಾ ಅಂತ ಬಾಯಿ ಬಿಟ್ಕೊಂಡು. ಕರ್ಮ ಇದಲ್ಲ. ಆ ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ. ಹೀಗೇ ಇರ್ತಕ್ಕಂಥ ಒಂದು ಕರ್ಮಗಳು ಬಹಳ ಜನಕ್ಕೆ. ಜೀವನದಲ್ಲಿ ತಿಳ್ಕೊಳ್ಳಿ, ಯಾವತ್ತು ಏನು ದೋಷ ಬರುತ್ತೆ ಅಂದಾಗ ಮದುವೆ ಆಗದೆ ಇರತಕ್ಕಂಥ ಪರಸ್ತ್ರೀಯನ್ನ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಕಾಡಿನ ಪ್ರದೇಶಕ್ಕೋ, ಯಾವುದೋ ಕಾರಣಕ್ಕೂ ಒಂದು ಹಳೆ ಮರದ ಕೆಳಗೋ, ಯಾವುದೇ ಕಾರಣಕ್ಕೂ ಒಂದು ಟ್ರೈನಿನ ಬೋಗಿ ಕೆಳಗೋ, ಅಥವಾ ಯಾವ ಕಾಲಕ್ಕೂ ಎಲ್ಲೋ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದಾಗ ಕೇತು ದೋಷ ನಿಮ್ಮ ಮಕ್ಕಳಿಗೆ ಗ್ಯಾರಂಟಿ. ಬರೆದಿಟ್ಕೊಂಬಿಡಿ. ವಂಶ ಪಾರಂಪರ್ಯವಾಗಿ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಈ ತಪ್ಪಿಗೆ ನಿಮಗೆ ಎಂಗೇಜ್ಮೆಂಟ್ ಅಂತ ಏನಕ್ಕೆ ಮಾಡ್ತಾ ಇದ್ರು? ಆ ಕೇತು ದೋಷ ಬರದೇ ಇರಲಿ, ಇವನಿಗೇನೆ ಇವನಿಗೇನೆ ಅಂತ ಹಾಕಿಟ್ಟಿದ್ರು. ನೀವೇನು ಮಾಡಿದ್ರಿ? ಕರ್ಮ ಅದನ್ನೆಲ್ಲ ಬಿಟ್ಟು ಬಿಸಾಕ್ಬಿಟ್ಟು ಏನೂ ಇಲ್ಲದೆ, ಸಂಬಂಧವೇ ಇಲ್ಲದೆ ಓಡಾಡಿಸ್ತಾ ಇದ್ರೆ, ಕರ್ಕೊಂಡು ಹೊರಟೋದರೆ ವಿತೌಟ್ ಪರ್ಮಿಷನ್. ಆ ಶಾಂತಿ ಇಲ್ಲದೆ ಇದ್ರೆ ಕೇತು ಏನು ಮಾಡ್ತಾನೆ? ಸಂಸಾರದಲ್ಲಿ ಮೆಂಡಲ್ ಹಿಸ್ ಫಿಂಗರ್ಸ್ ಅಂದಾಗ ಒಳಭಾಗದಲ್ಲಿ ಜೀವನ ಚದುರಂಗ ಮಾಡಿಬಿಡ್ತಾನೆ. ಹುಷಾರ್. ಆ ಕೇತುಗೆ ನಿಮ್ಗೆ ಇನ್ನೂ ಅರ್ಥವೇ ಮಾಡ್ಕೊಳ್ಳಲ್ಲ. ಮಕ್ಕಳು ಕಣ್ಣಿಲ್ದೆ ಹುಟ್ಟುತ್ತಾರೆ. ಮಕ್ಕಳು ಯಾವ ಕಾಲಕ್ಕೂ ಮಂದ ಬುದ್ಧಿಯಾಗಿ ಹುಡ್ತಾರೆ. ಮಕ್ಕಳು ಗಂಟ್ಲಲ್ಲಿ ಮಾತು ಬರೆದಿದ್ದ ಹಾಗೆ ಮಾತೇ ಆಡಲ್ರಿ ನಮ್ಮ ಮಗು. ಯಾಕೋ ಎಷ್ಟು ದೊಡ್ಡವನಾದ್ರೂ ಮಾತಾಡಲ್ಲ. ಕೇತು ದೋಷವಿದ್ದರೆ 24 ಗಂಟೆ ಉಚ್ಚೆ ಹೋಯ್ತಾನೆ ಇರುತ್ತೆ ಮಗು. ದೊಡ್ಡವನಾದ ಮೇಲೆ ಹೋಯ್ತಾ ಇರ್ತಾನೆ, 14 ವಯಸ್ಸಾದ ಮೇಲೆ ಹೋಯ್ತಾ ಇರ್ತಾನೆ. ಸದ್ಯ ಪುಣ್ಯಕ್ಕೆ 21ವರೆಗೂ ಹೋಯ್ತಾ ಹೆಂಡತಿ ತೇಲ್ತಾ ಇರ್ತಾಳೆ. ಆದ್ರಿಂದ ಕಷ್ಟ ಆಗತ್ತೆ. ಜೀವನ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಹಳ ಜನ ಇದನ್ನು ಹೇಳ್ಕೊಳ್ಳಕ್ಕೆ ಹೊರಭಾಗದಲ್ಲಿ ಹೇಳ್ಕೊಳ್ಳಲ್ಲ. ಆದರೆ ಇಷ್ಟು ದೊಡ್ಡ ಹುಡುಗ ಉಚ್ಚೆ ಹೋಯ್ತಾನ, ಇಷ್ಟು ದೊಡ್ಡ ಹುಡುಗಿ ಉಚ್ಚೆ ಹೋಯ್ತಾಳ ಅಂದ್ರೆ ಅರ್ಥ ಏನು ಅಂದ್ರೆ ಕೇತು ನರದೌರ್ಬಲ್ಯ. ಆ ನರದೌರ್ಬಲ್ಯಲ್ಲಿ ಆಗತಕ್ಕಂಥ ಅನಾಹುತಗಳು ಸಾಕ್ಷಾತ್ ಏನಕ್ಕೆ ಅಂದ್ರೆ ಕೇತು ಮುಖಾಂತರ.
ನರಗಳು ಸಾಯೋ ಸಮಯದಲ್ಲಿ ಕೇತು ದೋಷ ಯಾವತ್ತು ಬರುತ್ತೆ ಅಂದ್ರೆ ಇವನು ಮಾಡಿರೋ ಕರ್ಮಗಳು, ಇವನ ದಶೆ, ಪ್ರತಿಯೊಂದು ದಶೆಯಲ್ಲೂ ಕೇತು ಭುಕ್ತಿ, ಕೇತು ಅಂತರ್ಭುಕ್ತಿ ಬಂದಾಗ ಇವನು ಬೆಡ್ರಿಡನ್ ಆದಾಗ ಅವನಿಗೆ ಗಂಟುಗಳು ಕಟ್ಟಕ್ಕೆ ಶುರು ಆಗುತ್ತೆ. ಗಡಿ ಕಾಲಲ್ಲಿ ಗಂಟು ಕಟ್ಟತ್ತೆ, ಇಲ್ಲ ಹಿಮ್ಮಡಿಯಲ್ಲಿ ಕಟ್ಟತ್ತೆ, ಇಲ್ಲದೆ ಹಿಪ್ಪಲ್ಲಿ ಕಟ್ಟತ್ತೆ, ಇಲ್ಲ ತಲೆ ಭಾಗದಿಂದ ಕತ್ತಲ್ಲಿ ಕಟ್ಟತ್ತೆ. ಆಗೇನ್ ಮಾಡ್ತಾನೆ, ಕತ್ತಿಗೆ ದೊಡ್ಡ ಬ್ಯಾಂಡ್ ಹಾಕೋಬೇಕು. ಕೇತು ದೋಷ. ಮೂಳೆಗಳಲ್ಲಿ ನೀರಿರಲ್ಲ, ಡ್ರೈ ಆಗೋಗುತ್ತೆ, ಅದು ವಿಶೇಷವಾಗಿ ಕೇತು ದೋಷ. ಇದೆಲ್ಲ ಯಾಕೆ ಆಗೋದು ಅಂದ್ರೆ ಕಾಲಚಕ್ರ ತಿರುಗಿದೆ ಇರೋದಕ್ಕೆ. ಅದಕ್ಕೆ ಹೇಳೋದು, ಇಂಥವರ ಮನೆಯಲ್ಲಿ ಹೆಂಗೆ ಸೂಚನೆ ಮಾಡೋದು ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಗಿಫ್ಟ್ ಬರುತ್ತೆ. ವಾಚ್ಗಳೇ ಗಿಫ್ಟು, ಎಲ್ಲಿ ಹೋಗಿ ಒಂದು ಗಡಿಯಾರ ಗಿಫ್ಟು, ಎಲ್ಲಿ ಹೋಗಿ ಆ ಗಡಿಯಾರ ಚಿಕ್ಕದಾಗ ಅಲಾರ್ಮ್ ಆದ್ರೂ ಸರಿ, ಒಂದು ವಾಚ್ ಆದ್ರೂ ಸರಿ, ಮೇಲ್ ಗಡಿಯಾರ ತೂಕ್ ಗಡಿಯಾರ ಆದ್ರೂ ಸರಿ. ವಿಶೇಷವಾಗಿ ಗಡಿಯಾರ ಕೊಟ್ಬಿಟ್ರು ನಮ್ಮ ಫ್ರೆಂಡು. ನೀವು ಅನ್ಕೊಳ್ಳೋದು ಕೇತು ದೋಷ ಇರೋದ್ರಿಂದ ಗಡಿಯಾರ ಸೇರಿಸ್ಕೊಂತ ಇರ್ತಾನೆ ಮನೇಲಿ. ನೀವೇನ್ ಮಾಡ್ತೀರಾ, ಆ ಗಡಿಯಾರ ಸೇರಿಸ್ಕೊಂಡು ಎಲ್ಲಿ ಹಾಕ್ಬೇಕು ಗೊತ್ತಿಲ್ಲ, ಇಲ್ಲೊಂದು ಗಡಿಯಾರ, ಅಲ್ಲೊಂದು ಗಡಿಯಾರ, ಅಲ್ಲೊಂದು ಗಡಿಯಾರ, ಮತ್ತೊಂದು ಗಡಿಯಾರ, ಎಲ್ಲಾ ಕಡೆ ಗಡಿಯಾರ ಹಾಕೊಂಡಿದ್ರೆ